ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನದ ತೀವ್ರ ಪೈಪೋಟಿ ಶುರುವಾಗಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವುದಕ್ಕೆ ಸಂಖ್ಯಾಬಲದ ಕೊರತೆ ಇದ್ದರೆ ತಮಿಳುನಾಡಿನಲ್ಲಿ ಇರುವ ಸ್ಥಿತಿ ಕೇರಳದಲ್ಲಿ ಇಲ್ಲ. ಕೇರಳದಲ್ಲಿ ಸಂಖ್ಯಾಬಲದ ತೊಂದರೆಯೇ ಇಲ್ಲ. ಕಾಂಗ್ರೆಸ್ಸಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ. ಆದರೆ ಅಲ್ಲಿ ಮುಖ್ಯಮಂತ್ರಿ ಆಗುವವರು ಯಾರು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. 3 ಜನ ಇವತ್ತು ಪೈಪೋಟಿಯಲ್ಲಿದ್ದಾರೆ. ಒಬ್ಬರು AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಆಗಿರುವಂಥ KC ವೇಣುಗೋಪಾಲ್ ಅವರು. ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥ VD ಸತೀಶನ್ ಅವರು. ಹಾಗೆಯೇ ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವ ರಮೇಶ್ ಚೆನ್ನಿತಾಲ ಅವರು. ಇವರ ನಡುವೆ ತೀವ್ರ ಪೈಪೋಟಿ ಇದೆ. ಅದು ಆ ಪೈಪೋಟಿ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಬ್ಯಾನರ್ಗಳನ್ನು ಕಿತ್ತು ಹಾಕುವ ಹಂತಕ್ಕೆ ಹೊರಗೆ ಹೋಗಿದೆ. ಸೊ ಬ್ಯಾನರ್ಗಳನ್ನ ಕಿತ್ತು ಹಾಕಿ ಒಬ್ಬ ನಾಯಕರ ಬೆಂಬಲಿಗರು ಇನ್ನೊಬ್ಬ ನಾಯಕರ ಬೆಂಬಲಿಗರ ಬ್ಯಾನರ್ಗಳನ್ನ ಕಿತ್ತು ಹಾಕೋದು. ಅದೇ ರೀತಿ KC ವೇಣುಗೋಪಾಲ್ ಅವರ ದಟ್ ಬ್ಯಾನರ್ ಏನಿದೆ ಅದು ನಿನ್ನೆ ಕಿತ್ತು ಹಾಕಲಾಗಿದೆ. ಇದರ ನಡುವೆ AICC ಕಳಿಸಿದಂಥ ವೀಕ್ಷಕರು ತಮ್ಮ ವರದಿಯನ್ನು ಖರ್ಗೆ ಅವರಿಗೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಕೆಲವು ಸುದ್ದಿಗಳು ಬರ್ತಿವೆ. ಆ ಸುದ್ದಿಗಳ ಪ್ರಕಾರ KC ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಇಟ್ ಈಸ್ ಎಟ್ ಟು ಬಿ ಕನ್ಫರ್ಮ್. ಆದರೆ ಅಷ್ಟು ಸರಳವಾಗಿಲ್ಲ, ಸ್ಥಿತಿ ಅಷ್ಟು ಸರಳವಾಗಿಲ್ಲ. ಯಾಕೆಂದರೆ ಸತೀಶನ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧರಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದರೆ, ಮಾಹಿತಿಗಳ ಪ್ರಕಾರ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ, ಇಲ್ಲಾಂದರೆ ನಾನು ಬೇರೆಯವರ ಸಚಿವ ಸಂಪುಟದಲ್ಲಿ ಇರಲ್ಲ. ಸೊ ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ರೂಪದ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈಗಾಗಲೇ ಸತೀಶನ್ ಮತ್ತು ಚೆನ್ನಿತಾಲ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಇವತ್ತು ಮಾತುಕತೆ ನಡೀಬೋದು, ಸಮಾಧಾನಪಡಿಸುವ ಯತ್ನ ನಡೆಸ್ಬೋದು. ಅದರ ಜೊತೆಗೆ ಮುಖ್ಯಮಂತ್ರಿ ಯಾರು ಅನ್ನುವ ಆಯ್ಕೆ ಮಾಡಬಹುದು. ಬಹುಮಟ್ಟಿಗೆ ನಾಳೆ ಈ ಆಯ್ಕೆ ಏನಿದೆ, ಭಾನುವಾರ ಈ ಆಯ್ಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಷ್ಟು ಸುಲಭ ಆಗಿದೆ ಅಂತ ನನಗೆ ಅನಿಸಲ್ಲ. ಸೊ KC ವೇಣುಗೋಪಾಲ್ ಏನಿದ್ದಾರೆ, ಅವರು ರಾಹುಲ್ ಗಾಂಧಿಯ ಆಪ್ತರಲ್ಲಿ ಒಬ್ಬರು. ಆದರೆ ಅವರು ನೇರವಾಗಿ ಜನಬೆಂಬಲ ಅವರಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋದು. ಸೊ ಸತೀಶನ್ ಏನಿದ್ದಾರೆ, VD ಸತೀಶನ್ ಮತ್ತು ರಮೇಶ್ ಚೆನ್ನಿತಾಲ ಅವರಿಗಿರುವಂಥ ಜನರ ಜೊತೆಗಿನ ನೇರ ಸಂಪರ್ಕ KC ಅವರಿಗೆ ಇದೆಯಾ ಇಲ್ವಾ ಅನ್ನೋದು ಭಾಳಷ್ಟು ಜನ ಹೇಳುವ ಪ್ರಕಾರ, ಕೇರಳದವರು ಹೇಳುವ ಪ್ರಕಾರ ಇಲ್ಲ. ಅದರ ಜೊತೆಗೆ ಅವರಿಗೆ ಇನ್ನೂ ಕೆಲವು ಸಮಸ್ಯೆ ಇದೆ. ಒಂದು, ಅವರು ಈಗ ರಾಜ್ಯ ವಿಧಾನಸಭೆ ಸದಸ್ಯರಲ್ಲ, ಅವರು ಲೋಕಸಭೆ ಸದಸ್ಯರು. ಲೋಕಸಭೆಯಲ್ಲಿ ಅವರು ಇದ್ದಾರೆ. ಅವರು ಒಂದು ಮೇಲೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಾದರೆ ಅವರು ಅಲ್ಲಿ ಯಾವುದೋ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಚುನಾವಣೆಗೆ ನಿಂತು ಇರುವವ್ರನ್ನ ರಾಜೀನಾಮೆ ಕೊಡಿಸಿ ಇವರು ನಿಂತು ಆಯ್ಕೆ ಆಗಬೇಕು. ಆದರೆ ಸಮಸ್ಯೆ ಇರುವುದು ಅದಲ್ಲ. ಅವರು ಯೂಸ್ವಲಿ ಯಾವುದೇ ಕ್ಷೇತ್ರವನ್ನು, ಸುಭದ್ರವಾದ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೋದು. ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಆಯ್ಕೆ ಆಗ್ಬೋದು. ಆದರೆ ಸಮಸ್ಯೆ ಅದಲ್ಲ, ಅವರು ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆವಾಗ ಆ ಸಂಸತ್ ಸದಸ್ಯ ಸ್ಥಾನದ ಚುನಾವಣೆ ನಡೆಯುತ್ತೆ. ಅಲ್ಲಿರುವ ಸಮಸ್ಯೆ ಅಂತಂದರೆ, ಎಲ್ಲಿ ಯಾವ ಕ್ಷೇತ್ರವನ್ನು KC ವೇಣುಗೋಪಾಲ್ ರಿಪ್ರೆಸೆಂಟ್ ಮಾಡ್ತಾರೋ ಅಲ್ಲಿ ಸ್ಲೋಲಿ BJP ಚಿಗುರ್ತಾ ಇದೆ. ಸೊ ಕಳೆದ ಬಾರಿ ಕೂಡ BJP ಟಫ್ ಫೈಟ್ ಕೊಡುವ ಹಂತಕ್ಕೆ ಏರ್ತಾ ಇದ್ರು. 11% ಏನೋ ವೋಟ್ ಬಂದಿತ್ತು ಅಂತ ನೆನಪಿನಲ್ಲಿ, ಸಬ್ಜೆಕ್ಟ್ ಟು ಕರೆಕ್ಷನ್. ಈಗೇನಾದರೂ KC ವೇಣುಗೋಪಾಲ್ ಈ ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಅಸೆಂಬ್ಲಿಗೆ ನಿಂತು ಆಯ್ಕೆಯಾಗಿ ರಾಜ್ಯ ರಾಜಕಾರಣಕ್ಕೆ ಬಂದರೆ ಈ ಸಂಸತ್ತಿನ ಸ್ಥಾನವನ್ನು ಕಳೆದುಕೊಳ್ಳುವ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ. BJP ಆಗ ಸಂಸತ್ತಿಗೂ ಕೂಡ ಕೇರಳದಿಂದ ಎಂಟ್ರಿ ಆಗಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ವಿಧಾನಸಭೆಯಲ್ಲಿ 3 ಕ್ಷೇತ್ರಗಳನ್ನು BJP ಗೆದ್ದಿದೆ. ಅವರ ಮಟ್ಟಿಗೆ ಇದು ಸಾಮಾನ್ಯ ಸಾಧನೆ ಅಲ್ಲ. ಸ್ಲೋಲಿ BJP ಈಸ್ ಗ್ರೋಯಿಂಗ್. ಅದರ ಜೊತೆಗೆ RSSನ ಅತಿ ಹೆಚ್ಚು ಶಾಖೆಗಳು ಇರುವುದು ಕೇರಳದಲ್ಲಿ. ಭಾಳ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದ್ದರಿಂದ ಕೆಳ ಹಂತದಿಂದ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು, BJPಯನ್ನು ಬಲಪಡಿಸುವ ಕೆಲಸವನ್ನು ಈ RSS ಮಾಡ್ತಾ ಇದೆ. ಆದ್ದರಿಂದ ರಿಸ್ಕ್ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಯಾಕೆಂದರೆ ಒಂದು ಸಂಸತ್ ಸ್ಥಾನವನ್ನು ಕಳೆದುಕೊಂಡ್ರೆ ಅದು ಬೇರೆ ಸಂದೇಶವನ್ನು ಕೊಡುತ್ತೆ. ಬಹಳ ಪರಿಸ್ಥಿತಿ. ಒಂದು ಸಲ ಎಂಟ್ರಿ ಪಡೆದ್ರೆ ಅದು
BJP RSS ಕೆಲಸನೇ ಹಾಗೆ. ಒಂದು ಸಲ ಅವ್ರು ಎಂಟ್ರಿ ಪಡೆದರೆ ಸ್ಲೋಲಿ ದೇ ವಿಲ್ ಸ್ಪ್ರೆಡ್ ಅಂತ, ಅವರು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ಬಿಡ್ತಾರೆ. ಆದ್ದರಿಂದ ಕೇರಳದಲ್ಲೂ ಕೂಡ ಯೂಶ್ವಲಿ ಪಶ್ಚಿಮ ಬಂಗಾಳವನ್ನು ಕ್ಯಾಪ್ಚರ್ ಮಾಡಿಕೊಂಡ ಮೇಲೆ BJPಯ ನೆಕ್ಸ್ಟು ಟಾರ್ಗೆಟ್ ಇರೋದು ಸೌತ್ ಅಂತ, ಅದರಲ್ಲೂ ಕೇರಳ. ಸೊ ಅದರಿಂದ ಬೇಕಾದ ರೀತಿ ಯತ್ನವನ್ನೆಲ್ಲ ಮಾಡಲಾಗ್ತಾ ಇದೆ. ಸೊ ಹಾಗೆಯೇ ಆದರೆ ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದರೆ, ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಕಣ್ಣು ಕಿವಿ ಬಾಯಿ ಎಲ್ಲ ಆಗಿರುವ KC ವೇಣುಗೋಪಾಲ್ ಒಂದೊಮ್ಮೆ ರಾಜ್ಯಕ್ಕೆ ಹೋದರೆ ರಾಹುಲ್ ಗಾಂಧಿಗೆ ಆ ರೀತಿಯ ಒಬ್ಬ ವ್ಯಕ್ತಿ ಬೇಕಲ್ಲ, ಆ ಕೊರತೆಯನ್ನು ಕೂಡ ಎದುರಿಸುವ ಸಾಧ್ಯತೆ ಇದೆ. ಅದರಿಂದ ಇದನ್ನೆಲ್ಲ ನೋಡಿ ಅಳೆದು ತೂಗಿ ಒಂದು ತೀರ್ಮಾನವನ್ನು ನಾಳೆಯ ಹೊತ್ತಿಗೆ ತೆಗೆದುಕೋಬಹುದು. ಸೊ ಇನ್ನು ರಮೇಶ್ ಚೆನ್ನಿತ್ತಾಲ ಕೂಡ ಅಷ್ಟೇ, ಅವರು ತುಂಬ ಹಿರಿಯ ರಾಜಕಾರಣಿ, ಅವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡುವ ಚಾನ್ಸಸ್ ಕಡಿಮೆ. ಸೊ ಈ ಮೂವರ ನಡುವಿನ ಪೈಪೋಟಿ ಇದೆಯಲ್ಲ, ಇದನ್ನು ಹೇಗೆ ಬಗೆಹರಿಸ್ಬೋದು, ಹೇಗೆ ಬಗೆಹರಿಸಲಾಗುತ್ತೆ? ಅದರ ಜೊತೆಗೆ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ನೆಲಮಟ್ಟದ ರಾಜಕಾರಣವನ್ನು ಮಾಡೋಕ್ಕೆ ಸಾಧ್ಯನಾ? ಸೊ ಅವರು ಕೇಂದ್ರದಲ್ಲೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಲ್ಲಿಯ ಎಡಪಕ್ಷಗಳನ್ನು ಎದುರಿಸುವ ಸಾಮರ್ಥ್ಯ ಇದೆಯಲ್ಲ, ಅದು ಅವರಿಗಿದೆಯಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಸೊ ಅದರಿಂದ ನಾಳೆಯ ಹೊತ್ತಿಗೆ ಅಲ್ಲಿನ ಬಹುಮುಖ್ಯವಾದ ಬೆಳವಣಿಗೆ ಆಗಬಹುದು. ಮುಖ್ಯಮಂತ್ರಿಯ ಹೆಸರನ್ನು ನಾಳೆಯ ಹೊತ್ತಿಗೆ ಪ್ರಕಟ ಮಾಡಬಹುದು.